ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ್ರ ಬಣ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ವೃತ್ತದಲ್ಲಿ ಪ್ರತಿಭಟನೆ. ದೊಡ್ಡಬಳ್ಳಾಪುರ ತಾಲೂಕಿನ ತಾಲೂಕು ಕಚೇರಿಯ ವೃತ್ತದ ಬಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಕರವೇ ನಾಯಕ ನಾರಾಯಣಗೌಡ್ರ ಬಂಧನ ವಿರೋಧಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ದೊಡ್ಡಬಳ್ಳಾಪುರ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ್ರ ಬಣದ ತಾಲೂಕು ಅಧ್ಯಕ್ಷ ಪುರುಷೋತ್ತಮ್ ಮಾತನಾಡಿ, 40% ಇಂಗ್ಲಿಷ್, 60% ಕನ್ನಡ ನಾಮಫಲಕ ಬಳಕೆ ಮಾಡುವಂತೆ ಹೋರಾಟ ಮಾಡುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 60% ಕನ್ನಡ ಬಳಕೆ ಕುರಿತು ಕಡ್ಡಾಯ ಬಳಕೆ ಮಾಡುವಂತೆ ತಿಳಿಸಿರುವುದು ಸಂತಸದ ವಿಷಯ. ಆದರೆ ನಮ್ಮ ನಾಯಕರಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ್ರನ್ನ ಬಂಧಿಸಿರೋದು ಖಂಡನೀಯ. ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ. ನಮ್ಮ ನಾಯಕರನ್ನ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದಲ್ಲಿ ಕರವೇ ಕಾರ್ಯಕರ್ತರು ಬೆತ್ತಲೆಯಾಗಿ ಪ್ರತಿಭಟನೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಶಿವಕುಮಾರ ಸ್ವಾಮಿ, ಸುವರ್ಣ ಟೈಮ್ಸ್, ದೊಡ್ಡಬಳ್ಳಾಪುರ. ಎಚ್ಚೆತ್ಕೊಂಡು ನಮ್ಮ ಏನು ಕನ್ನಡಕ್ಕೆ 65% ಮಾನ್ಯತೆ ಕೊಡಬೇಕಂತೇಳಿ ಏನು ಆದೇಶ ಇದೆ ಅದು ಅಧಿಕೃತ ಮಾಡಬೇಕು. ಅದ್ರ ಜೊತೆಗೆ ಏನು 28ನೇ ತಾರೀಕು ನಮ್ಮ ಮಾನ್ಯ ಸಿದ್ದರಾಮಯ್ಯವರು ಹೇಳಿದ್ದಾರೆ, 28 ಒಳಗಡೆ ಎಲ್ಲಾನು 65% ನಾವು ಹಾಕ್ತೀವಿ, ಬರೀ 40% ಅಷ್ಟೇ ಇಂಗ್ಲಿಷ್ಗೆ ಅಂತೇಳಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ಅದ್ರ ಜೊತೆಗೆ ನೀವು ಮಾಡಿರೋಂಥದ್ದು ಒಂದು ಅನ್ಯಾಯದ ಕೆಲಸ ಅಂತಾರೆ. ನಮ್ಮ ನಾಯಕರನ್ನ ಬಂಧಿಸಿದ್ರ, ನಮ್ಮ ನಾಯಕನ ಏನಾದ್ರು ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ನಾವು ಇನ್ನೂ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತೀವಿ. ಇದೊಂದು ವಿಚಾರ ಅಂತೂ ಖಂಡಿತ ಇಟ್ಕೊಬೇಕು. ನಾವು ಎಷ್ಟೇ ಪ್ರಾಣ ಹೋದ್ರು ನಾವು ಎದುರೋದಿಲ್ಲ. ಕನ್ನಡನ ಉಳಿಸ್ಲೇಬೇಕು. ಕನ್ನಡಕ್ಕಾಗಿ ಹೋರಾಡ್ತೀವಿ, ಕನ್ನಡಕ್ಕಾಗಿರ್ತೀವಿ. ಕನ್ನಡ ನೆಲ ಜಲ ಭಾಷೆ ವಿಚಾರ ಬಂದಾಗ ನಾವು ಯಾವುದೇ ಮೂಲೆ ಇದ್ರು ಹೋರಾಡೋದಂತ ನಮ್ ಕೆಲಸ ಆಗಬೇಕು. ನಮ್ಮ ದೊಡ್ಡಬಳ್ಳಾಪುರದಲ್ಲೂ ಸಹ ಅನ್ಯ ರಾಜ್ಯಗಳಿಂದ ಬಂದು ಮರೀತಾವ್ರೆ. ನಮ್ಮ ಕನ್ನಡಕ್ಕೆ ಮಾನ್ಯತೆ ಕೊಡ್ತಾ ಇಲ್ಲ. ಕನ್ನಡಕ್ಕೆ ಏನಾದ್ರೂ ಮಾನ್ಯತೆ ಕೊಡದೇ ಇದ್ರೆ ಮಸಿ ಬೆಳೆಯುವಂತ ಕೆಲಸ, ಅವ್ರಿಗೆ ಮಸಿ ಬೆಳೆಯುವಂತ ಕೆಲಸ ನಾವು ಮಾಡ್ತೀವಿ. ಹಾಗೂ ಅವ್ರನ್ನೂ ಸಹ ನಮ್ಮ ಊರು ರಾಜ್ಯದಿಂದ ಹೊರ ಹಾಕ್ತೀವಿ ಅಂತೇಳಿ ಈ ಮೂಲಕ ನಾವು ಹೇಳ್ತಾ ಇದ್ವಿ. ಈ ಕೂಡಲೇ ನಮ್ಮ ನಾಯಕನ ಬಿಡುಗಡೆ ಮಾಡ್ಲೇಬೇಕು. ನಾರಾಯಣಗೌಡನ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ 53 ಜನ ಸಹ ಬಿಡುಗಡೆ ಮಾಡ್ಬೇಕಂತೇಳಿ ಕರವೇ ಕಾರ್ಯಕರ್ತರು ಈ ಮೂಲಕ ಸಾಂಕೇತಿಕವಾಗಿ ಒಂದು ಧರಣಿ ಮಾಡಿದ್ವಿ.